ಎಲ್ಲಂದ್ರಲ್ಲಿ ಬೀದಿ ನಾಯಿಗಳಿಗೆ ಆಹಾರ ಹಾಕಿದ್ರೆ ಬೀಳುತ್ತೆ ದಂಡ. ಬೀದಿ ನಾಯಿಗಳಿಗೆ ಆಹಾರ ಹಾಕೋ ಕುರಿತು ಬೋರ್ಡ್ ಈ ನಿರ್ಣಯವನ್ನ ಕೈಗೊಂಡಿದೆ. ಎಲ್ಲಂದ್ರಲ್ಲಿ ಬೀದಿ ನಾಯಿಗಳಿಗೆ ಇನ್ನು ಮೇಲೆ ಆಹಾರ ಹಾಕಿದ್ರೆ ದಂಡ ಬೀಳುತ್ತೆ. ಬೀದಿ ನಾಯಿಗಳಿಗೆ ಆಹಾರ ಹಾಕುವ ಕುರಿತು ಬೋರ್ಡ್ ಆಗತ್ತಂತೆ, ಅಂದ್ರೆ ತೀರ್ಮಾನವನ್ನ ಮಾಡುತ್ತೆ. 450 ಅಧಿಕೃತ ಆಹಾರ ಕೇಂದ್ರಗಳನ್ನ ಗುರುತಿಸಿದೆ ಈಗ ಜಿಬಿಎ ಹೇಳಿದ ಕಡೆಗೆ ಬೀದಿ ನಾಯಿಗಳಿಗೆ ಆಹಾರ ಕೊಡಬೇಕು. ಶ್ವಾನಗಳಿಗೆ ಆಹಾರ ನೀಡುವ ಸ್ಥಳ ಅಂತ ಜಿಬಿಎನ್ ಮೇಲೆ ಬೋರ್ಡ್ ಹಾಕತ್ತಂತೆ. ಅಧಿಕೃತ ಸ್ಥಳಗಳನ್ನ ಬಿಟ್ಟು ರಸ್ತೆಗಳಲ್ಲಿ, ಪಾದಚಾರಿ ಮಾರ್ಗಗಳಲ್ಲಿ, ಎಲ್ಲಂದ್ರಲ್ಲಿ ಜನ ಓಡಾಡೋ ಜಾಗಗಳಲ್ಲಿ ಆಹಾರ ಹಾಕಿದ್ರೆ ಇನ್ನು ಮೇಲೆ ಹುಷಾರ್, ದಂಡ ಬೀಳುತ್ತೆ. ಸಾರ್ವಜನಿಕ ಸ್ಥಳಗಳಲ್ಲಿ ಆಹಾರ ಹಾಕದಂತೆ ಈಗ ಜಿಬಿಎ ಸೂಚನೆಯನ್ನ ನೀಡಿದೆ. ಜನದಟ್ಟಣೆಯನ್ನ ಕಡಿಮೆ ಇರುವಂತಹ ಸಮಯದಲ್ಲಿ ಆಹಾರವನ್ನ ನೀಡಿ. ಜಿಬಿಎ ಸೂಚನೆಗೆ ಪ್ರಾಣಿ ಪ್ರಿಯರಿಂದ ತೀವ್ರ ಆಕ್ರೋಶ ಉಂಟಾಗಿದೆ. ಒಂದೇ ಕಡೆ ಶ್ವಾನಗಳಿಗೆ ಆಹಾರ ಹಾಕಿದ್ರೆ ಕಿತ್ತಾಟ ಆಗತ್ತೆ ಅಂತಿದ್ದಾರೆ. ಏರಿಯಾಗೆ ತಕ್ಕಂತೆ ಬೀದಿ ನಾಯಿಗಳು ವರ್ತಿಸುತ್ತವೆ. ಎಲ್ಲಂದ್ರಲ್ಲಿ ಇನ್ಮೇಲೆ ಬೀದಿ ನಾಯಿಗಳಿಗೆ ಆಹಾರ ಹಾಕುವಂತಿಲ್ಲ. ಆಹಾರ ಹಾಕಬೇಕು ಅಂತಲೇ ಅಲ್ಲಲ್ಲಿ ಬೋರ್ಡ್ ಹಾಕ್ತಾರಂತೆ ಜಿಬಿಎದವರು. 450 ಅಧಿಕೃತ ಆಹಾರ ಕೇಂದ್ರಗಳನ್ನ ಗುರುತಿಸಿದ್ದಾರಂತೆ. ಇನ್ನು ಮೇಲೆ ಜಿಬಿಎದವ್ರು ಎಲ್ಲಿ ಹೇಳ್ತಾರೋ ಅಲ್ಲೇ ಹೋಗಿ ನಾಯಿಗೆ ಆಹಾರ ಹಾಕಬೇಕು. ಮನೆ ಮುಂದೆ ನಾಯಿ ಬಂದ್ರು ಅದಕ್ಕೆ ಜಿಬಿಎ ಅವರ ಪರ್ಮಿಷನ್ ತಗೋಬೇಕಾ ಅಂತ. ಶ್ವಾನಗಳಿಗೆ ಆಹಾರ ನೀಡೋಕ್ಕಿಂತ ಮುಂಚೆ ಜಿಬಿಎದವರ ಬೋರ್ಡ್ ಎಲ್ಲಿ ಹಾಕಿದ್ದಾರೆ ಅಂತ ಹುಡ್ಕೊಂಡು ಹೋಗಿ ನಾಯಿನೂ ಅಲ್ಲೇ ಕರ್ಕೊಂಡು ಹೋಗಿ ಇನ್ಮೇಲೆ ಆಹಾರ ಹಾಕಬೇಕಾ ಅಂತ. ಬಿಕಾಸ್ ನಾವ್ ಹೇಳ್ತಿರೋದಲ್ಲ ಇದು, ಸಾರ್ವಜನಿಕರು ಈ ರೀತಿಯಾಗಿ ಪ್ರಶ್ನೆ ಮಾಡ್ತಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ಯಾವುದೋ ಒಂದು ನಾಯಿಗೆ ಹಸುವಾದ್ರೆ ಬಿಸ್ಕೆಟ್ ಬನ್ನೋ ಹಾಕಬೇಕಾದ್ರೆ ಜಿಬಿಎದವ್ರು ಎಲ್ಲ ಗುರ್ತು ಮಾಡ್ಕೊಂಡಿದ್ದಾರೆ ಅಂತ ಹೋಗಿ ನೋಡಕ್ಕಾಗತ್ತಾ ಅಂತ ಈಗ ಸಾರ್ವಜನಿಕರ ಪ್ರಶ್ನೆ ಮಾಡ್ತಿದ್ದಾರೆ. ನೋಡಿ, ಆಹಾರ ಕೇಂದ್ರಗಳು ಎಲ್ಲೆಲ್ಲಿ ಎಷ್ಟೆಷ್ಟಿವೆ ಅಂತ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಿದ್ದೀವಿ. ಬೆಂಗಳೂರು ಪೂರ್ವದಲ್ಲಿ 150, ಬೆಂಗಳೂರು ಕೇಂದ್ರದಲ್ಲಿ 90, ಬೆಂಗಳೂರು ಪಶ್ಚಿಮದಲ್ಲಿ 85 ಕೇಂದ್ರಗಳನ್ನು ಗುರುತಿಸಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ 70 ಕೇಂದ್ರಗಳನ್ನು ಗುರುತಿಸಿದ್ದಾರೆ ಜಿಬಿಎ. ಇದೇ ಕೇಂದ್ರದಲ್ಲಿ ಹೋಗಿ ನಾಯಿಗೆ ಆಹಾರವನ್ನ ಹಾಕಬೇಕಂತೆ. ಬೋರ್ಡ್ ಹಾಕಿರ್ತಾರೆ, ನಾಯಿಗೆ ಆಹಾರ ಹಾಕುವ ಕೇಂದ್ರ ಅಂತ. ಸಾರ್ವಜನಿಕರು ಅಲ್ಲೇ ತಾವು ಹೋಗಿ ನಾಯಿಯನ್ನು ಕರ್ಕೊಂಡು ಬಂದು ಅಲ್ಲಿ ಹಾಕಕ್ಕಾಗತ್ತಾ ಆಹಾರ ಅಂತ ಈಗ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ. ನಾಯಿಗೆ ಆಹಾರ, ಬೀದಿ ನಾಯಿಗಳಿಗೆ ಆಹಾರ ಕೊಟ್ರೆ ಮನೆ ಮುಂದೆ ಬೀದಿ ನಾಯಿಗಳಿರುತ್ತೆ ಅಥವಾ ಎಲ್ಲೋ ರಸ್ತೆಯಲ್ಲಿ ಹೋಗುವಾಗ ಕಾಣುತ್ತೆ, ಇನ್ನೆಲ್ಲೋ ಟೀ ಅಂಗಡಿ ಮುಂದೆ ನಿಂತಿರ್ತೀವಿ. ಆಹಾರವನ್ನ, ಬಿಸ್ಕೆಟ್ ಅನ್ನೋ, ಬನ್ ಅನ್ನೋ ಬೀದಿ ನಾಯಿಗಳಿಗೆ ಕೊಡಕ್ಕೂ ಈಗ ಜಿಬಿಎದವರ ಕೇಂದ್ರ ಹುಡ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದಿದೆ. ಈ ಒಂದು ಜಿಬಿಎ ನಿರ್ಧಾರದಿಂದ ಸಾರ್ವಜನಿಕರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 450 ಅಧಿಕೃತ ಆಹಾರ ಕೇಂದ್ರವನ್ನ ಬೆಂಗಳೂರಿನಾದ್ಯಂತ ಇವರು ಗುರುತು ಮಾಡಿದ್ದಾರೆ. ಅಂದ್ರೆ ನನ್ನ ಪ್ರಕಾರ ಒಂದು ಏರಿಯಾದಲ್ಲಿ ಒಂದೋ ಎರಡೋ ನಾಯಿಗೆ ಆಹಾರವನ್ನ ಕೇಂದ್ರವನ್ನ ಗುರುತಿಸಿರುವಂಥದ್ದು. ಅದರಲ್ಲೂ ಬೆಂಗಳೂರು ಪೂರ್ವದಲ್ಲಿ 150, ಬೆಂಗಳೂರು ಕೇಂದ್ರದಲ್ಲಿ 90, ಬೆಂಗಳೂರು ಪಶ್ಚಿಮದಲ್ಲಿ 85, ಬೆಂಗಳೂರು ಉತ್ತರದಲ್ಲಿ 70 ಇಷ್ಟು ಕೇಂದ್ರಗಳನ್ನು ಇವ್ರು ಮಾಡಿದ್ದಾರೆ. ಇನ್ನು ಮೇಲೆ ನಾವು ಅಲ್ಲೇ ಹೋಗಬೇಕು, ನಾಯಿಗೆ ಆಹಾರ ಹಾಕಬೇಕು ಅಂದ್ರೆ ನಾಯಿನೂ ಅಲ್ಲೇ ಕರ್ಕೊಂಡ್ಬರ್ಬೇಕು. ಜೊತೆಗೆ ಜನ ಪ್ರಶ್ನೆ ಮಾಡ್ತಿರೋದು ಏನು ಅಂದ್ರೆ, ಒಂದೇ ಕಡೆ ಕೇಂದ್ರದಲ್ಲಿ ಆಹಾರ ಹಾಕಿದ್ರೆ ನಾಯಿಗಳು ಕಿತ್ತಾಡಲ್ವಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಜಿಬಿಎದವರ ಇಂಥ ನಿರ್ಧಾರಗಳಿಗೆ ಈಗ ಸಾರ್ವಜನಿಕರೇ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇಸಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ. ಈಗ ನಾಯಿಗಳ ಬಗ್ಗೆ ಒಂದಷ್ಟು ರೂಲ್ಸ್ ಬಂದಾಯಿತು. ನಾಯಿಗಳಿಗೆ ಬಿರಿಯಾನಿ ಭಾಗ್ಯವಂತೆ, ನಾಯಿ ಕಚ್ಚಿದ್ರೆ ಅಷ್ಟು ಪರಿಹಾರವಂತೆ, ನಾಯಿ ಕಚ್ಚಿ ಮರಣ ಹೊಂದಿದ್ರೆ ಇಷ್ಟು ಪರಿಹಾರವಂತೆ ಅಂತ. ಈಗ ಜಿಬಿಎ ನಾಯಿಗಳಿಗೋಸ್ಕರ ಮತ್ತೊಂದು ಭಾಗ್ಯವನ್ನು ತಂದಿದೆಯಲ್ಲ, ಎಲ್ಲಂದ್ರಲ್ಲಿ ನಾಯಿಗೆ ಆಹಾರವನ್ನು ಕೊಡುವಂತಿಲ್ಲ ಅಂತ. ಇದು ಎಷ್ಟು ಮಟ್ಟಕ್ಕೆ ಸರಿ? ಸಾರ್ವಜನಿಕರ ಅಭಿಪ್ರಾಯ ಏನಿದೆ? ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಲಕ್ಷ್ಮಿ. ಮಂಜರಿ, ಸದ್ಯಕ್ಕಿನ ದಿನಗಳಲ್ಲಿ ನಾವು ನೋಡ್ತಾ ಇರೋದು ಏನು ಅಂತಂದ್ರೆ, ಹೆಚ್ಚಾಗಿ
ನಾಯಿಗಳ ಕಾಟ ಹೆಚ್ಚಾಗ್ತಾ ಇರುವಂತದ್ದು ಮಕ್ಕಳಾಗಿರ್ಲಿ ದೊಡ್ಡವರಾಗಿರ್ಲಿ ಯಾರೇ ಆದ್ರೂ ಸಹ ಈ ಸಂಜೆ ಹೊತ್ತಲ್ಲಾಗಿರ್ಬೋದು ಜನರಿಲ್ಲದೆ ಇರುವಂತಹ ಜಾಗದಲ್ಲಿ ಸಹ ಓಡಾಡುವುದಕ್ಕೆ ಭಯಪಡುವಂತಹ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಯಾಕಂತಂದ್ರೆ ಎಲ್ಲಾ ನಾಯಿಗಳು ಒಟ್ಟಾರೆಯಾಗಿ ಅಟ್ಯಾಕ್ ಮಾಡುವಂತಹ ಕೆಲಸಗಳು ತುಂಬಾ ದಿನ ನಡೀತಾ ಇದಾವೆ. ಮೊನ್ನೆ ಅಷ್ಟೇ ಕಳೆದ ತಿಂಗಳಲ್ಲೂ ನಾವು ದಾವಣಗೆರೆಯಲ್ಲಿ ಒಬ್ಬರು ಮಹಿಳೆ ಏನು ಸತ್ತೋಗಿರೋದನ್ನ ನಾವು ನೋಡಿದ್ವಿ ನಾಯಿ ಕಚ್ಚಿ. ಸೊ ಇಂತಹ ಘಟನೆಗಳು ಹೆಚ್ಚಾಗ್ತಾ ಇರೋದ್ರಿಂದಾಗಿ ಜಿಬಿಎ ಒಂದಷ್ಟು ಪ್ಲಾನ್ ಅನ್ನ ಮಾಡಿತ್ತು. ಸೊ ಅದು ಅಲ್ಲದೆ ಕಳೆದ ತಿಂಗಳಿಂದ ಸಹ ಏನು ಜಿಬಿಎ ಮಾಂಸವನ್ನ ಸಹ ನಾಯಿಗಳಿಗೆ ಹಾಕ್ಬೇಕು ಅನ್ನುವಂತಹ ಒಂದಷ್ಟು ಗೊಂದಲಗಳನ್ನು ಇತ್ತು. ಸೊ ಈಗ ಸದ್ಯಕ್ಕೆ ಮತ್ತೇನ್ ಮಾಡಿದೆ ಅಂತಂದ್ರೆ ಆಹಾರ ನೀಡ್ಬೇಕು ನಾಯಿಗಳಿಗೆ, ಆದ್ರೆ ಅದಕ್ಕೆ ಆದಂತಹ ಒಂದಷ್ಟು ಜಾಗಗಳನ್ನ ನಿಗದಿಗೊಳಿಸಲಾಗಿದೆ. ಅಂದ್ರೆ ಆಹಾರ ಕೇಂದ್ರಗಳನ್ನ ಮಾಡಿರುವಂತಹದ್ದು ಬೆಂಗಳೂರಿನ ಪೂರ್ವ ವಲಯಕ್ಕೆ 150 ಆಹಾರ ಕೇಂದ್ರಗಳು, ಮತ್ತೆ ಜೊತೆಗೆ ಬೆಂಗಳೂರು ಕೇಂದ್ರದಲ್ಲಿ ಸೆಂಟ್ರಲ್ ಸಹ 50, ಇದು 90, ಮತ್ತೆ ಬೆಂಗಳೂರು ಪಶ್ಚಿಮಕ್ಕೆ 85 ಏನು ಆಹಾರ ಕೇಂದ್ರಗಳನ್ನ ಈಗ ಆಲ್ರೆಡಿ ಮಾಡಿರುವಂತದ್ದು. ಇದ್ರ ಜೊತೆಗೆ ಒಂದಷ್ಟು ಬೋರ್ಡ್ಗಳನ್ನ ಸಹ ಅಳವಡಿಕೆ ಮಾಡಿದ್ದಾರೆ. ಎಲ್ಲೆಂದರಲ್ಲಿ ನಾಯಿಗೆ ಏನಾದ್ರೂ ಆಹಾರ, ಸಾಮಾನ್ಯ ಜನರು ಆಹಾರ ಹಾಕಿದ್ರೆ ಅವ್ರ ಮೇಲೆ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿ. ಆದ್ರೆ ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ತಾರೆ ಮತ್ತೆ ಏನು ದಂಡ ವಿಧಿಸ್ತಾರೆ ಯಾವುದನ್ನು ಸದ್ಯಕ್ಕೆ ಇನ್ನೂ ಡಿಕ್ಲೇರ್ ಮಾಡಿಲ್ಲ. ಸೊ ಏನಾದ್ರೂ ನೀವು ಹೊರಗಡೆ ಮನೆ ಮುಂದೆ ನಾಯಿ ಬಂತು ಅದಕ್ಕೆ ಆಹಾರ ಹಾಕ್ಬೇಕು ಅಂತ ಏನಾದ್ರೂ ಮುಂದೆ ಹೋದ್ರೆ ಖಂಡಿತವಾಗಿಯೂ ದಂಡ ಬೀಳುವಂತ ಸಾಧ್ಯತೆ ಇದೆ. ಸೊ ಯಾವೆಲ್ಲ ಕೇಂದ್ರಗಳನ್ನ ನಿಗದಿ ಮಾಡಿದ್ದಾರೆ ಆಯಾ ಕೇಂದ್ರಗಳಲ್ಲಿ ಮಾತ್ರ ಮತ್ತೆ ಹಂತದಲ್ಲಿ ಮಾತ್ರ ಏನು ಆಹಾರ ಹಾಕ್ಬೇಕು ಅನ್ನುವಂಥದ್ದನ್ನು ಸಹ ಈ ಸದ್ಯಕ್ಕೆ ಜಿಬಿಎ ಪ್ಲಾನ್ ಮಾಡಿ ಅಧಿಕೃತ ಸ್ಥಳಗಳನ್ನ ಸಹ ಏನು ಬಿಟ್ಟು ರಸ್ತೆಗಳಲ್ಲಿ ಪಾದಾಚಾರಿ ಮಾರ್ಗಗಳಲ್ಲಿ ಎಲ್ಲೇ ಆಗ್ಲಿ ಸಾರ್ವಜನಿಕವಾಗಿ ನಾಯಿ ಕಂಡ್ರೆ ಅದಕ್ಕೆ ಆಹಾರ ಹಾಕುವಂತಿಲ್ಲ ಅನ್ನುವಂತ ನಿಯಮವನ್ನ ಸದ್ಯಕ್ಕೆ ತಂದಿರುವಂತದ್ದು. ಮಂಜರಿ. ಓಕೆ ಲಕ್ಷ್ಮಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.